ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫಸ್ಟ್ ಟೈಮ್ ವೀಡಿಯೋಸ್ ನೋಡ್ತಾ ಇದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಇವತ್ತಿನ ರೆಸಿಪಿ ಮೀನಿನ ಸಾಂಬಾರು. ಮೀನಿನ ಸಾಂಬಾರು ತುಂಬ ಟೇಸ್ಟಿಯಾಗಿ ಸ್ವಲ್ಪ ಕಡಿಮೆ ಸಮಯದಲ್ಲೇ ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಈ ವಿಡಿಯೋನ ಕೊನೆ ತನಕ ನೋಡಿ. ಮೀನಿನ ಸಾಂಬಾರಿಗೆ ಧನಿಯಾ ಪೌಡ್ರು 4 ಸ್ಪೂನಷ್ಟು, ಖಾರದ ಪುಡಿ 2 ಸ್ಪೂನು, ಗಸಗಸೆ, ಏಲಕ್ಕಿ, 4 ಮೆಣಸು, 1 ಇಂಚಷ್ಟು ಚಕ್ಕೆ, 2 ಲವಂಗ, ಜೀರಿಗೆ, ಒಣಕೊಬ್ಬರಿ, ಟೊಮೊಟೊ ಬಂದ್ಬಿಟ್ಟು 2 ತೊಗೊಂಡಿದ್ದೀನಿ. ಜೊತೆಗೆ ಕೊತ್ತಂಬರಿ ಸೊಪ್ಪು, ಶುಂಠಿ, ಒಂದು 5-6 ಹೆಸರು ಬೆಳ್ಳುಳ್ಳಿ, ಒಗ್ಗರಣೆಗೆ ಈರುಳ್ಳಿ ಮತ್ತು ಫ್ಲೇವರಿಗೆ ಹಸಿಮೆಣಸಿನಕಾಯಿ. ಈಗ ಹುಳಿಗೆ ಬಂದ್ಬಿಟ್ಟು ನಾನು ಹುಣಸೆಹಣ್ಣು ಕೂಡ ತೊಗೊಂಡಿದ್ದೀನಿ, ನಿಂಬೆಹಣ್ಣಿನ ಗಾತ್ರದಷ್ಟು. ಯಾಕಂದರೆ ಟೊಮೊಟೊ ಕೂಡ ಹಾಕಿರ್ತೀವಿ, ಜೊತೆಗೆ ಸ್ವಲ್ಪ ಹುಣಸೆಹಣ್ಣು ಇದ್ರೇ ಮಿನಿ ಸಾಂಬಾರು ಟೇಸ್ಟ್ ಬರೋದು. ಈಗ ಒಂದು ಮಿಕ್ಸಿ ಜಾರಿಗೆ ನಾನು ಈಗೇನು ಮಸಾಲೆ ಜೋಡಿಸಿದ್ದೀನಲ್ವ ಅದನ್ನೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಟೊಮೊಟೊ ಹಾಕ್ಕೊಂಡ್ಬಿಟ್ಟು ಫಸ್ಟು, ಇನ್ನು ಮಿಕ್ಕಿರೋ ಐಟಮೆಲ್ಲ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಧನಿಯಾ ಪೌಡ್ರು, ಖಾರದ ಪುಡಿ ಮತ್ತು ಒಣಕೊಬ್ಬರಿ ಅದೆಲ್ಲ ಏನಿದೆಯೋ ಹಾಗೇ ಮಿಕ್ಸಿ ಜಾರಿಗೆ ಹಾಕ್ಕೊಬೇಕು. ಜೊತೆಗೆ ಜೀರಿಗೆ. ಇನ್ನು ಮಿಕ್ಕಿರೋ ಐಟಮ್ ಅಂತಂದರೆ ಗಸಗಸೆ ಇರುತ್ತಲ್ವ, ಗಸಗಸೆ ಮತ್ತು ಮೆಣಸು, ಚಕ್ಕೆ, ಲವಂಗ ಅದನ್ನೆಲ್ಲನೂ ನೋಡಿ. ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ, ಬೆಳ್ಳುಳ್ಳಿ ಹಾಕ್ಕೊಳ್ಳಿ, ಶುಂಠಿನ ಎತ್ತಿಟ್ಕೊಂಡ್ಬಿಟ್ಟು ಅದನ್ನ ಚೆನ್ನಾಗಿ ತೊಗೊಂಬಿಟ್ಟು ಕುಟ್ಕೊಂಬಿಡಿ ನೋಡಿ. ಈ ಥರ ಸಣ್ಣಕ್ಕೆ ಕುಟ್ಕೊಬೇಕು. ಚಕ್ಕೆ, ಏಲಕ್ಕಿ, ಲವಂಗ, ಮೆಣಸು, ಯಾಕಂದರೆ ಮಿಕ್ಸಿಯಲ್ಲಿ ಹಾಕಿರ್ತೀವಲ್ವ ಸೌಂಡ್ ಬಂದುಬಿಡುತ್ತಲ್ವ, ಹಾಗಾಗಿ. ಈಗ ಶುಂಠಿ ಕೂಡ ಕುಟ್ಕೊತಾ ಇದ್ದೀನಿ. ಇಷ್ಟು ಸಾಕು. ಶುಂಠಿನ ಜಾಸ್ತಿ ಹಾಕೋಕ್ಕೆ ಹೋಗ್ಬಿಡಿ, ನಾನ್ ವೆಜ್ ಥರ. ಶುಂಠಿ ಏನಂದಪ್ಪ ಫ್ಲೇವರ್ಗೆ ಮಾತ್ರ ಬೇಕಾಗತ್ತೆ ಅಷ್ಟೇ. ಈಗ ಇದ್ರ ಜೊತೆಗೆ ಒಂದು ಅರ್ಧ ಅಷ್ಟು ಕಟ್ ಮಾಡಿರೋ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಈಗ ನುಣ್ಣಗೆ ರುಬ್ಕೊಂಡಿದ್ದೀನಿ. ಈ ಥರ ರುಬ್ಕೊಬೇಕು. ಅಂದರೆ ಮೀನಿನ ಸಾಂಬಾರಿಗೆ ಮಸಾಲೆ ಐಟಮ್ಸ್ ಬಂದ್ಬಿಟ್ಟು ನುಣ್ಣಗೆ ರುಬ್ಕೊಬೇಕು. ಯಾಕಂದರೆ ಈಗ ಅದೇ ಮಸಾಲೆನೇ ನಮಗೆ ಟೇಸ್ಟ್ ಕೊಡ್ತಾ ಇರೋದು. ಈಗ ಬೇರೆ ಸಾಂಬಾರುಗಳು ತರಿಯಾಗಿದ್ರೂ ನಡೆಯುತ್ತೆ, ಹಾಗಾಗಿ. ಈಗ ಒಂದು ಬಾಣಲಿಗೆ ಎಣ್ಣೆ, ಒಂದು 4 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ. ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ರೇ ಚೆನ್ನಾಗಿ ನೋಡಿ. ನಾನು ಎಷ್ಟು ಹಾಕ್ಕೊಳ್ತಾ ಇದ್ದೀನೋ ಅದೇ ಥರ ಹಾಕ್ಕೊಳ್ಳಿ. ಈ ಎಣ್ಣೆ ಚೆನ್ನಾಗಿ ಬಿಸಿ ಆಗಿಬಿಡಿ, ಚೆನ್ನಾಗಿ ಬಿಸಿ ಆಗಬೇಕು. ಇದಕ್ಕೆ ನಾನು ಸಾಸಿವೆ ಕಾಳು, ಜೀರಿಗೆ ಏನೈತೆಯೋ ಅದನ್ನ ಹಾಕ್ಕೊಳ್ತಾ ಇದ್ದೀನಿ. ಬೇಡಪ್ಪ ನಮ್ಗೆ ಸಾಸಿವೆ ಕಾಳು, ಜೀರಿಗೆ ಅಂದರೆ ಅದನ್ನ ಹಾಕೋಕ್ಕೇನು ಹೋಗ್ಬೇಡಿ, ನಾನು ಹಾಕ್ಕೊಳ್ತೀನಿ ಒಗ್ಗರಣೆಗೆ. ಈಗ ಈರುಳ್ಳಿ, ಹಸಿಮೆಣಸಿನ್ಕಾಯಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈಗ ಜೊತೆಗೆ ನಾನು ಹುಣಸೆ ಹಣ್ಣು ಚೆನ್ನಾಗಿ ಕಿವುಚ್ಕೊಳ್ತಾ ಇದ್ದೀನಿ ನೋಡಿ. ನೆನೆ ಹಾಕಿದ್ನಲ್ವ ಆ ಹುಣಸೆ ಹಣ್ಣು ಕಿವುಚ್ಬಿಟ್ಟು ಸೈಡಿಗೆ ಇಟ್ಟರೆ ರಸ ಅನ್ನೋದು ಚೆನ್ನಾಗಿ ಬಿಡುತ್ತೆ. ಇನ್ನೊಂದೇನಪ್ಪ ಅಂದರೆ ನಿಮಗೆ ಹುಣಸೆ ಹಣ್ಣು ಬೇಕು, ನಾನು ಟೊಮೊಟೊ ಹಣ್ಣು ಬೇಡ ಅಂದರೆ ಅದನ್ನ ಸ್ಕಿಪ್ ಮಾಡ್ಕೊಳ್ಳಿ. ಟೊಮೊಟೊ ಹಾಕಿದರೆ ಸ್ವಲ್ಪ ಮಸಾಲೆ ಕ್ವಾಂಟಿಟಿ ಅನ್ನೋ ಸ್ವಲ್ಪ ಜಾಸ್ತಿ ಆಗುತ್ತೆ, ಹಾಗಾಗಿ ಟೊಮೊಟೊ ಹಾಕ್ಕೊಬೇಕು. ಬೇಡ ಅಂದರೆ ಹುಣಸೆ ಹುಳಿ ಇರುತ್ತಲ್ವ ಅದನ್ನೇ ನೀವು ಜಾಸ್ತಿ ಹಾಕ್ಕೊಂಬಿಟ್ಟು ಮಾಡ್ಕೊಳ್ಳಿ. ನನಗೆ ನೀರು ಸಾಂಬಾರು ಬೇಕು ಅಂತಂದರೆ. ನಾನು ಯಾವಾಗಲೂ ಮೀನು ಸಾಂಬಾರು ಮಾಡಬೇಕಾದ್ರೆ ಟೊಮೊಟೊ ಮತ್ತು ಹುಣಸೆ ಹಣ್ಣು 2 ಹಾಕ್ಕೊಳ್ತೀನಿ. ನೀವು ಒಂದು ಟೈಮು ಈ ಥರ ಟ್ರೈ ಮಾಡಿ ನೋಡಿ, ಯಾವ ಥರ ಆಗಿದೆ ಸಾಂಬಾರು ಅನ್ನೋದು ನನಗೆ ಕಮೆಂಟ್ ಮಾಡಿಬಿಟ್ಟು ತಿಳಿಸಿ ನೋಡಿ. ಈಗ ಫ್ರೈ ಆಗ್ತಾಯಿದೆ ಹಸಿಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕದು ನೋಡಿ. ಎಷ್ಟು ನೀಟಾಗಿ ಆಗ್ತಾಯಿದೆ ಅಲ್ವಾ. ಈಗ ಫ್ರೈ ಆದಮೇಲೆ ನಾನು ಇದಕ್ಕೆ ಸ್ವಲ್ಪ ಚಿಟಿಕೆಯಷ್ಟು ಅರಿಶಿನ ಕೂಡ ಹಾಕ್ಕೊಳ್ಬೇಕು. ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಒಗ್ಗರಣೆಯಲ್ಲಿ ಬಾಡಿಸ್ಕೊಳ್ಳಿ. ಈಗ ರುಬ್ಬಿರೋಂಥ ಮಸಾಲೆ ಕೂಡ ಇದರಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಬೇಕು ನೋಡಿ. ಮಸಾಲೆ ಐಟಮ್ಮು ಎಷ್ಟು ಕ್ವಾಂಟಿಟಿಯಾಗಿ ಬಂದಿದೆ. ಸಾಂಬಾರು ತುಂಬ ನೀರಾಗೂ ಬೇಡ, ತುಂಬ ಗಟ್ಟಿಯಾಗೂ ಬೇಡ, ಮೀಡಿಯಮಲ್ಲಿ ಮಾಡ್ಕೊಳಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ ನೋಡಿ. ಎಲ್ಲ ನೀಟಾಗಿ ಹಾಕ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕುದಿಯೋಕ್ಕೆ ಬಿಡಬೇಕು ಲೋ ಫ್ಲೇಮಲ್ಲಿ. ಈ ಮಸಾಲೆ ಚೆನ್ನಾಗಿ ಕುದಿಸಿದಷ್ಟು ತುಂಬ ಟೇಸ್ಟ್ ಬರುತ್ತೆ. ನಾನೀಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಹಾಕ್ಕೊಳ್ಳಿ. ಆಮೇಲೆ ನೀರು ಹಾಕಿದ ಮೇಲೆ ನಿಮಗೆ ಕಮ್ಮಿ ಬಿದ್ದರೆ ಮತ್ತೆ ಅನ್ನಿಸ್ದೆ ಹಾಕ್ಕೊಬೋದು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು ಒಂದು 5 ನಿಮಿಷ ಕುದಿಯೋಕ್ಕೆ ಬಿಡಿ ಚೆನ್ನಾಗಿ. ಅದು ಅಂದರೆ ಮಸಾಲೆ ಹಾಕಿರ್ತೀವಲ್ವ, ಚೆನ್ನಾಗಿ ಬೆಂದಿದೆ ಅನ್ನೋದು ಪದರ ಆಗುತ್ತೆ. ಮಸಾಲೆ ಅನ್ನೋದು ಆಗ್ತಾ ಅದು ಕೂಡ ಮೇಲ್ಗಡೆ ಎಣ್ಣೆ ಎಲ್ಲ ತೇಲ್ತಾ ಇರುತ್ತೆ. ಆವಾಗ ನಮಗೆ ಚೆನ್ನಾಗಿ ಆಗಿದೆ ಒಗ್ಗರಣೆ ಅನ್ನೋ ಥರ ಫೀಲ್ ಆಗುತ್ತೆ ನೋಡಿ. ಯಾವ ಥರ ಕುದೀತಾ ಇದೆ. ಫ್ಲೇಮ್ನ ಕಡಿಮೆ ಇಟ್ಕೊಬೇಕು, ಇಲ್ಲಾಂದರೆ ತಳ ಹಿಡಿದ್ಬಿಡುತ್ತೆ.
ಒಗ್ಗರಣೆ ರೆಡಿಯಾಗಿದೆ ನೋಡಿ. ಎಣ್ಣೆ ಕೂಡ ತೇಲ್ತಾ ಇದೆ ಅಲ್ವಾ. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ತಳ ಹಿಡ್ದಿದೆಯೇನೋ ಅಂತ ನೋಡ್ಕೊಳ್ಳಿ. ಈಗ ಇದಕ್ಕೆ ನೀರನ್ನ ಕೂಡ ಆ್ಯಡ್ ಮಾಡ್ಕೊಬೇಕು. ನಾನು ಮಿಕ್ಸಿ ಜಾರಿಗೇ 3 ಲೋಟದಷ್ಟು ನೀರು ಹಾಕ್ಕೊಂಡು ಇಟ್ಕೊಂಡಿದ್ದೆ. ಆ ನೀರನ್ನ ಹಾಕ್ಕೊಳ್ತಾ ಇದ್ದೇನೆ. ಜೊತೆಗೆ ಹುಣಸೆ ಹಣ್ಣು ಏನೇನು ಹಾಕಿದ್ದೀವೋ ಆ ಹುಳಿ ಕೂಡ ಇದ್ರಲ್ಲಿ ಬಿಡಬೇಕು. ನಿಮಗೆ ನೀರು ನೋಡ್ಕೊಂಬಿಟ್ಟು ಹಾಕ್ಕೊಳ್ಳಿ. ನಮ್ಗೆ ಇನ್ನೂ ಸ್ವಲ್ಪ ಜಾಸ್ತಿ ನೀರು ಬೇಕಂದರೆ ಇನ್ನೂ ಸ್ವಲ್ಪ ಜಾಸ್ತಿ ಸೇರಿಸ್ಕೊಬೋದು. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು ಕುದಿಯಕ್ಕೆ ಬಿಡಿ. ಲಿಡ್ನ ಕ್ಲೋಸ್ ಮಾಡ್ಕೊಂಬಿಟ್ಟು ಇದು ಮಸಾಲೆದು ಈ ರೀತಿ ಕುದಿ ಬರಬೇಕು. ಈಗ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಒಂದು ಟೈಮು ಉಪ್ಪು ನೋಡ್ಕೊಂಬಿಡಿ. ಉಪ್ಪಾಗಿದೆಯೋ ಇಲ್ವೋ ಅಂತ ಹೇಳ್ಬಿಟ್ಟು. ಉಪ್ಪಾಗಿಲ್ಲ ಅಂದರೆ ಇದರಲ್ಲಿ ಈಗ ಉಪ್ಪು ಸೇರಿಸ್ಕೊಬೋದು ನಾವು. ಅದಕ್ಕೋಸ್ಕರ ಉಪ್ಪು ಸ್ವಲ್ಪ ಬೇಕು. ನಾನು ಸ್ವಲ್ಪ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ. ಆವಾಗ ಸ್ವಲ್ಪ ಒಗ್ಗರಣೆ ಹಾಕ್ಕೊಂಡಿದ್ದೆ. ಈಗ ಸ್ವಲ್ಪ ಈಗ ನೀರು ಹಾಕಿದ್ದೀನಲ್ವ, ಹಂಗಾಗಿ ಉಪ್ಪು ಬೇಕು. ಈಗ ಕುದೀತಾ ಇದೆಯಲ್ಲ, ಅದಕ್ಕೆ ಮೀನು ಬಿಡಿ. ಮೀನು ನೀಟಾಗಿ ವಾಶ್ ಮಾಡ್ಕೊಂಬಿಟ್ಟು ಆ ಮೀನನ್ನು ಒಂದೊಂದೇ ಬಿಡಿ. ನಾನು 1 kg ಅಷ್ಟು ಮೀನು ತೊಗೊಂಬಿಟ್ಟು ಸಾಂಬಾರು ಮಾಡ್ತಾ ಇರೋದು ನೋಡಿ. ಎಲ್ಲ ನೀಟಾಗಿ ಮುಳುಗೋ ಥರನೇ ಹಾಕ್ಕೊಬೇಕು ಮೀನು. ನಾನು ಯಾವ ಥರ ಮಾಡ್ತಾಯಿದ್ದೀನೋ ಸೇಮ್ ಟು ಸೇಮ್ ಅದೇ ಥರನೇ ಮಾಡಿ. ನಿಮ್ಮ ಮನೇಲಿ ಮೀನು ಸಾರು ಯಾರ್ಯಾರಿಗೆ ಇಷ್ಟ ಇರಲ್ಲೋ ಅವರು ಕೂಡ ತಿಂತಾರೆ. ಅಂದರೆ ಮೀನನ್ನು ತುಂಬ ಚೆನ್ನಾಗಿರಬೇಕು. ತುಂಬ ದಿನದ್ದು ಸ್ಟಾಕ್ ಆಗಿರುತ್ತಲ್ವ ಮೀನು, ಅದನ್ನ ತೊಗೊಂಬಂದು ಶಾಪಲ್ಲಿ ಇಟ್ಕೊಂಡಿರ್ತಾರೆ. ಆ ಥರ ಮೀನಾದರೆ ಒಂಥರ ಸಾಂಬಾರೇ ಸ್ಮೆಲ್ ಬಂದುಬಿಡುತ್ತೆ. ಫ್ರೆಶ್ ಮೀನಾದರೆ ಚೆನ್ನಾಗಿರುತ್ತೆ ನೋಡಿ. ಈಗ ಇದು ಕುದೀತಾ ಇದೆ. ಈ ಸ್ವಲ್ಪ ಮುಳುಗೋ ಥರ ಮಾಡಿ ಇಡಬೇಕು. ಮೀನಿನ ಜಾಸ್ತಿ ಹೊತ್ತು ಬೇಯಿಸೋದು ಬೇಕಾಗಲ್ಲ. ಒಂದು 5-10 ನಿಮಿಷ ಬಿಟ್ಬಿಟ್ರೆ ನೀಟಾಗಿ ಬೆಂದ್ಬಿಡುತ್ತೆ. ಈ ಥರ ಎಲ್ಲನೂ ಮೀನಿನ ಮೇಲೆಲ್ಲ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಈಗೆಲ್ಲ ಮುಳುಗ್ತಾ ಇದೆ. ಈಗ ಲಿಡ್ನ ಕ್ಲೋಸ್ ಮಾಡ್ಕೊಂಬಿಡಿ. ಕ್ಲೋಸ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಕುದಿಯಕ್ಕೆ ಬಿಟ್ಬಿಡಿ. ಅಂದರೆ ಜಾಸ್ತಿ ಕುದಿಸೋಕೆ ಹೋಗ್ಬಿಡಿ, ಛಿದ್ರ ಆಗಿಬಿಡುತ್ತೆ ನೋಡಿ. ಅದಕ್ಕೆ ಕುದಿಸಿದ್ರೆ ಸಾಕಾಗುತ್ತೆ ನೋಡಿ. ಒಂದು ಟೈಮ್ ನೋಡ್ಕೊಂಬಿಡಿ. ಆ ಟೈಮಲ್ಲಿ ಈಗ ಉಪ್ಪು ಖಾರ ಚೆನ್ನಾಗಾಗಿದೆಯಾ ಇಲ್ಲ ಬೆಂದಿದೆಯಾ ಇಲ್ಲ ಅಂಥೇಳಿ. ಈಗ ಹಿಂಗೆ ಇಟ್ಟರೆ ಗೊತ್ತಾಗುತ್ತೆ ಬೆಂದಿದೆ ಇಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ಸೈಡಲ್ಲಿ. ಸೊ ಇದು ಬೆಂದಿದೆ. ನಾನೀಗ ಗ್ಯಾಸ್ ಆಫ್ ಮಾಡ್ಕೊಂಬಿಟ್ಟು ಸರ್ವ್ ಮಾಡ್ಕೊಳ್ತೀನಿ. ಒಂದು ಬೌಲಿಗೆ ಮೀನಿನ ಸಾಂಬಾರು ರೆಡಿಯಾಗಿದೆ ನೋಡಿ. ನಾನು ಹಾಕ್ಕೊಂಡಿದ್ದೀನಿ. ಜೊತೆಗೆ ಕಾಂಬಿನೇಷನ್ ದೋಸೆ. ಈಗ ನೀರು ದೋಸೆ ಕೂಡ ಮಾಡ್ಕೊಬೋದು. ಯಾರಿಗೆಲ್ಲ ಈ ರೆಸಿಪಿ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.